ನಾನು ಇಂಡಸ್ಟ್ರಿ ಬಂದು 50 ವರ್ಷ ಆಯಿತು. 50 ವರ್ಷದಿಂದಲೂ ಬೀಸೋದು ನಮಗೆ ಚೆನ್ನಾಗಿ ಪರಿಚಯ ಇದ್ದಾರೆ. ಯಾಕಂದರೆ ಅವ್ರದ್ದು ಒಂದು ಭಾರತೀಯ ಹೋಟ್ಲು ಡಿ ವಿ ಜಿ ರೋಡಲ್ಲಿ, ಆ ಹೋಟ್ಲ್ ನಾನು ಸುಮಾರು ಒಂದು 10 ವರ್ಷ ಹೋಟ್ಲಲ್ಲೇ ಇದ್ದೆ ನಾನು. ಆವಾಗಿಂದ ಪರಿಚಯ. ಹಾಗಾಗಿ ಆವಾಗ ನಮ್ಮ ಸಂಘದ ವೈಸ್ ಪ್ರೆಸಿಡೆಂಟ್ ಬೇರೆ ಆಗಿದ್ದರು. ಅವರನ್ನು ಭೇಟಿ ಮಾಡೋಕ್ಕೆ ಬರ್ತಾಯಿದ್ದು ಹೋಗ್ತಾಯಿದ್ದು. ಇವತ್ತು ದಿವಸ ನಾವು ಹಿರಿಯ ಜೀವನ ಕಳ್ಕೊಂಡಿದ್ದೀವಿ. ಅವ್ರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ, ಅವ್ರ ಕುಟುಂಬದವರಿಗೆ ಅವ್ರನ್ನ ಕಳ್ಕೊಂಡಿರೋ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ನಮಸ್ಕಾರ. ಗಮನಿಸ್ತಾ ಇದ್ದೀರಾ, ಚಿರನೇತ್ರಿಗೆ ಜಾರಿರುವಂತಹ ಪಿ ಸರೋಜಾದೇವಿಯವರು. ಕೆಲವರ ಬಗ್ಗೆ ಇತಿಹಾಸದಲ್ಲಿ ವರ್ಣನೆ ಮಾಡಬೇಕಾದ್ರೆ, ಅವರ ಸೌಂದರ್ಯವನ್ನು ವರ್ಣನೆ ಮಾಡಬೇಕಾದ್ರೆ ಅವರು ಅಮೃತ ಕುಡಿದು ಬದುಕಿ ಬಾಳದಂತೆ ಕಾಣಿಸ್ತಾ ಇದ್ರು. ಕೊನೆಯ ತನಕ ಮುಂಚೆ ಹೇಗಿದ್ರು ಹಾಗೇ ಕೊನೆಯಲ್ಲೂ ಕೂಡ ಅದೇ ಕಳೆ, ಅದೇ ವರ್ಚಸ್ಸು ಅವ್ರ ಮುಖದಲ್ಲಿತ್ತು. ಕೆಲವರಿಂದ ಮಾತ್ರ ಅದು ಸಾಧ್ಯ ಅಂತ ಇತಿಹಾಸ ಸುಮಾರು ಜನರ ಹೆಸರನ್ನು ಹೇಳುತ್ತೆ. ಕ್ಲಿಯೋಪಾತ್ರ ಎಂದು ಹೇಳಿ ತುಂಬ ಜನರ ಹೆಸರನ್ನು ಹೇಳುತ್ತೆ. ಪಿ ಸರೋಜಾದೇವಿಯವ್ರನ್ನ ನೋಡಿದಾಗಲೂ ಹಾಗೆ ಅನಿಸುತ್ತೆ. ಆ ತ್ವಚೆಯಲ್ಲಿ ಒಂಚೂರು ಸುಕ್ಕುಗಟ್ಟಿದ ರೀತಿಯಲ್ಲಿ ಒಂಚೂರು ಇರಲಿಲ್ಲ. ಅಷ್ಟೇ ಅದ್ಭುತ ವರ್ಚಸ್ಸು, ಅದ್ಭುತ ಕಳೆ ಬಿ ಸರೋಜಾದೇವಿಯವರು.